ಕಾರ್ಪೊರೇಟ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ ಲಾಸ್ಟ್ ಸೆಮಿಸ್ಟರ್ಲು ನಾನು ನಿಮಗೆ ಕ್ಲಾಸ್ ತಗೊಂಡಿದ್ದೆ. ನಾನು ಮಾಡಿರ್ತಕ್ಕಂಥ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅಲ್ಲ, ಕೇಳಿಸ್ಕೊತಿದ್ದೀರಾ? ಓಕೆ. ಈಗ ನಾನು ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ತಾಣ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಅತೃಪ್ತಿ ಇದ್ರೆ, ಬೇಡ ಸರ್ ನೀವು ಬೇಡ, ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡಿ ಅಂದ್ರೆ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಕಾರ್ಪೊರೇಟ್ ಅಕೌಂಟಿಂಗ್ ನಾನು ಬೇರೆ ಕೊಟ್ಟು ಬೇಕಾದ್ರೆ ನಾನು ಬೇರೆ ಸಬ್ಜೆಕ್ಟ್ ಅನ್ನ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಎರಡು ನೆಕ್ಸ್ಟ್ ವೋಟ್ ಇರೋದು 56 ಜನದಲ್ಲಿ 2 ವೋಟ್ ಬಂದವು ನನಗೆ. 3 4 5 6 7 8 9 10 11 12 ಅಪ್ಪ ಈಗ ಇವತ್ತು ಸಮಾಧಾನ ಆಯ್ತು. 13. ಓಕೆ, ನಿಮ್ಮ ಒಪ್ಪಿಗೆ ಮೇರೆಗೆ ನಾನೇ ತಗೋತಿದ್ದೀನಿ. ಈಗ ಒಂದ್ ಥಿಂಗ್ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಹೆಚ್ಚಿಗೆ ನಾನು ವಾಟ್ಸಪ್ ಗ್ರೂಪಲ್ಲಿ ಏನೂ ಹಾಕಲ್ಲ. ನಾನು ಅಸೈನ್ಮೆಂಟ್ ಇರ್ಬೋದು, ಟೆಸ್ಟ್ ಇರ್ಬೋದು, ಆಮೇಲೆ ಸ್ಟಡಿ ಮೆಟೀರಿಯಲ್ ಇರ್ಬೋದು, ಇವೆಲ್ಲವನ್ನ ನಾನು ಟೀಚ್ಮೆಂಟ್ ಆಪಲ್ಲೇ ಹಾಕೋದು. ಸೊ ಎಲ್ಲರೂ ಟೀಚ್ಮೆಂಟ್ ಆಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಸಿಲೆಬಸ್ ನಿಮ್ಗೆ ಹಾಕಿದ್ದೀನಿ, ನೋಡಿದ್ದೀರಿ ಅನ್ಕೋತೀನಿ. ನೋಡಿದ್ದೀರಾ? ಸಿಲೆಬಸ್ ನೋಡಿದ್ರಾ? ಗ್ರೂಪಲ್ಲಿ ಇದ್ರಲ್ಲಿ ಹಾಕಿದ್ದೀನಿ ಟೀಚ್ಮೆಂಟ್ ಆಪಲ್ಲಿ. ಅದರಲ್ಲಿ ಸ್ಟಡಿ ಮೆಟೀರಿಯಲ್ ಆಪ್ಷನ್ಗೆ ಹೋಗಿ ನೋಡಿ, ಅಲ್ಲಿ ನಿಮ್ಗೆ ಇಮೇಜ್ ಕೆಳಗಡೆ ಸಿಲೆಬಸ್ ಕಾಣಿಸುತ್ತೆ. ಯಾರಿಗೆ ಗೊತ್ತಾಗಿಲ್ಲ ಕೇಳಿ. ಹೋಪ್ ಯು ಆಲ್ ಅಂಡರ್ಸ್ಟುಡ್. ಅರ್ಥ ಆಗಿದೆ ಅನ್ಕೋತೀನಿ. ಪ್ರಾರಂಭ ಮಾಡೋಣ. ಕಾರ್ಪೊರೇಟ್ ಅಕೌಂಟಿಂಗ್ 2 ಈ ಸೆಮಿಸ್ಟರ್ ನಾನು ನಿಮಗೆ ತಗೊಳ್ತಕ್ಕಂಥ ಸಬ್ಜೆಕ್ಟು. ಈ ಸಬ್ಜೆಕ್ಟ್ ಎಷ್ಟಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಕೋತೀನಿ. ಗೊತ್ತಿದೆಯಾ ಯಾವ ಸಬ್ಜೆಕ್ಟ್ ಇದೆ ಅಂತ? ಹಲೋ, ಯಾಕೆ ಸೈಲೆಂಟ್ ಆದ್ರಿ? ಕೇಳಿ, ಯಾವ ಸಬ್ಜೆಕ್ಟ್ ಇದೆ ಅಂತ ಗೊತ್ತಿದೆ ಅಲ್ವಾ? ಓಕೆ. ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಗೆ ವೆಬ್ಸೈಟ್ ಕೊಡ್ತೀನಿ. ವೆಬ್ಸೈಟಲ್ಲಿ ನೀವು ಹೋಗಿ ವಿಸಿಟ್ ಮಾಡಿದ್ರೆ ನಿಮ್ಗಿನ್ನೂ ಹೆಚ್ಚಿಗೆ ಡೀಟೇಲ್ಸ್ ಸಿಗ್ಬೋದು. ಓಕೆ, ನಾನು ತಗೊಳ್ತಕ್ಕಂಥ ಕಾರ್ಪೊರೇಟ್ ಅಕೌಂಟಿಂಗ್ 2 ಇದರಲ್ಲಿ ಯೂನಿಟ್ 1 ಯಾವ್ದಪ್ಪ ಅಂದ್ರೆ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಸೊ ಈ ಒಂದು ಚಾಪ್ಟರ್ ನಾವೇನ್ ಕಲಿತೀವಿ ಅಂದ್ರೆ, ಅದಕ್ಕಿಂತ ಮುಂಚಿತವಾಗಿ ಏನ್ ಪ್ರಯಾರ್ ಅಂದ್ರೆ ಏನು, ಪ್ರಾಫಿಟ್ ಗೊತ್ತಿದೆ, ಇನ್ಕಾರ್ಪೊರೇಷನ್ ಗೊತ್ತಿದೆ ಅಲ್ವಾ? ಏನ್ ಇನ್ಕಾರ್ಪೊರೇಷನ್ ಅಂದ್ರೆ? ವಾಟ್ ಈಸ್ ಇನ್ಕಾರ್ಪೊರೇಷನ್? ಎಸ್ ರಿಜಿಸ್ಟ್ರೇಷನ್ ಅಂತ. ಇನ್ಕಾರ್ಪೊರೇಷನ್ ಇಸ್ ನಥಿಂಗ್ ಬಟ್ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ. ಓಕೆ. ಏನ್ ಪ್ರಯಾರ್ ಅಂದ್ರೆ ಏನು? PRIOR, ಪ್ರಯಾರ್. I will give first priority to you in my life ಅಂತೀವಿ. What is prior? Prior is the short form of priority. What is prior? ಪ್ರಾಮುಖ್ಯತೆ ಅಥವಾ ಮುಂಚೆಗೆ ಅಥವಾ ಮೊದಲ ಆದ್ಯತೆ. ಸೊ ಇಲ್ಲಿ ನೋಡಿ, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಂದ್ರೆ ನೋಂದಣಿಯಾಗುವುದಕ್ಕಿಂತ ಮುಂಚಿತವಾಗಿ ಗಳಿಸಿದ ಲಾಭ. ಅರ್ಥ ಆಯ್ತಾ? ನೋಂದಣಿಗಿಂತ ಮುಂಚಿತವಾಗಿ ಅಂದ್ರೆ ಕಂಪನಿ ನೋಂದಣಿ ಆಗೋದಕ್ಕೂ ಮುಂಚಿತವಾಗಿ ಗಳಿಸಿದಂತ ಲಾಭವನ್ನು ನಾವೆಂತ ಕರಿತೇವೆ? ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಸೊ ದಟ್ ಈಸ್ ದಿ ಬಿಗಿನಿಂಗ್. ದೆನ್ ಆಬ್ಜೆಕ್ಟಿವ್ಸ್. ಇದ್ರ ಆಬ್ಜೆಕ್ಟಿವ್ಸ್ ಏನು, ಯಾಕೆ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ನಾವು ಕಲಿಬೇಕು ಅನ್ನೋದನ್ನ ನೋಡ್ತೇವೆ. ಆಮೇಲೆ ಟ್ರೀಟ್ಮೆಂಟ್ ಆಫ್ ಪ್ರಾಫಿಟ್, ಕ್ಯಾಪಿಟಲ್ ಪ್ರಾಫಿಟ್ ಅಂಡ್ ರೆವಿನ್ಯೂ ಪ್ರಾಫಿಟ್. ಕ್ಯಾಪಿಟಲ್ ಪ್ರಾಫಿಟ್ ಮತ್ತೆ ರೆವಿನ್ಯೂ ಪ್ರಾಫಿಟ್ ಅನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದನ್ನ ನೋಡ್ತೇವೆ. ಜೊತೆಗೆ
ಕ್ಯಾಲ್ಕುಲೇಷನ್ ಆಫ್ ಟೈಮ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೈಮ್ ಮೀನ್ಸ್ ಮಂತ್ ಅಂತ ಇಲ್ಲಿ ನಾವು ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಮುಂಚಿತವಾಗಿ ಎಷ್ಟು ಬಂತು, ಇನ್ಕಾರ್ಪೊರೇಷನ್ ಇಂದ ವರ್ಕಿಂಗ್ ಮೀನ್ಸ್ ಅಕೌಂಟಿಂಗ್ ಇಯರ್ ಎಂಡ್ ಆಗೋವರೆಗೂ ಎಷ್ಟು ಬಂತು. ಸೊ ಇದನ್ನ ನಾವು ಸ್ಪ್ಲಿಟ್ ಮಾಡ್ಕೊತೀವಿ. ಸೊ ಅದನ್ನ ಟೈಮ್ ರೇಷಿಯೋ ಅಂತ ಕರಿತೀವಿ. ಅದನ್ನ ಹೇಗ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಈ ಸಬ್ಜೆಕ್ಟ್. ಈ ಒಂದು ಚಾಪ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯಾಲ್ಕುಲೇಷನ್ ಚೆನ್ನಾಗಿ ಬಂದ್ರೆ ಸಾಕು, ಈಸಿಯಾಗಿ ನಾವು ಕಲಿಬಹುದಾಗಿರ್ತಕ್ಕಂಥ ಚಾಪ್ಟರ್ ಆಗಿದೆ ಅದು ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಸೊ ಹಾಗೆ ಸೇಲ್ಸ್ ಅಂಡ್ ಕಂಬೈನ್ಡ್ ರೇಷಿಯೋಸ್, ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ, ಕಂಬೈನ್ಡ್ ರೇಷಿಯೋಸ್ ಮತ್ತೆ ಇತರ ರೇಷಿಯೋಸ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ ನಂತರ ಫೈನಲ್ ಥಿಂಗ್ ಇಸ್ ದಟ್ ಈಸ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಅಲ್ಲಿ P&L ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಇಷ್ಟು ಯಾವುದು ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ಸೊ ಇಲ್ಲಿ ಕಾಮನ್ ಸೆನ್ಸ್ ಬೇಕು, ಜೊತೆಗೆ ಒಂಚೂರು ಕ್ಯಾಲ್ಕುಲೇಷನ್ ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು ಚೆನ್ನಾಗಿ ಗೊತ್ತಿದ್ರೆ ಆಯ್ತು. ಇನ್ ಮಿಕ್ಕಿದ್ದೆಲ್ಲ ನೀವು ಈ ಮಾಡಿರ್ತಕ್ಕಂಥ P&L ಅಕೌಂಟ್, ನೀವು ಮಾಡಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಅನ್ನೇ ಅದರಲ್ಲಿ ಹೇಗೆ ನಾವು ಈ ಒಂದು ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಬರೀತೇವೆ, ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಕಲಿತೀವಿ. ಅರ್ಥ ಆಯ್ತಾ? ಅಷ್ಟು ಥಿಂಗ್ಸ್ ಗೊತ್ತಿದ್ರೆ ಸಾಕು. ಏನೋ P&L ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ ಅನ್ನೋದು. ಇನ್ನ 2ನೇ ಚಾಪ್ಟರ್ ಬಂದ್ರೆ ಅಮಾಲ್ಗಮೇಷನ್ ಆಫ್ ಕಂಪನೀಸ್. ಅಮಾಲ್ಗಮೇಷನ್ ಏನ್? ಅಮಾಲ್ಗಮೇಷನ್ ಅಂದ್ರೆ ವಾಟ್ ಈಸ್ ಅಮಾಲ್ಗಮೇಟ್? Yes, two or more companies come together to start a new business. That is amalgamation ಅಲ್ವಾ? ಸೊ ಅಮಾಲ್ಗಮೇಷನ್, ಅದರ ಅಮಾಲ್ಗಮೇಷನ್ ಮೀನಿಂಗ್, ಅಮಾಲ್ಗಮೇಷನ್ ಆಬ್ಜೆಕ್ಟಿವ್ಸ್, ಆಮೇಲೆ ಟ್ರಾನ್ಸ್ಫರರ್ ಅಂದ್ರೆ ಯಾರು, ಟ್ರಾನ್ಸ್ಫರಿ ಅಂದ್ರೆ ಯಾರು, ಅಮಾಲ್ಗಮೇಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಹಾಗೆ ಅಮಾಲ್ಗಮೇಷನ್ ಅಕೌಂಟಿಂಗ್ ಅನ್ನ ನಾವು ಯಾವ ರೀತಿ ಬರಿತೇವೆ, ಜೊತೆಗೆ ಸ್ಟ್ಯಾಟ್ಯೂಟರಿ ರಿಸರ್ವ್ ಅಂದ್ರೇನು, ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೇನು, PC ಗೊತ್ತಲ್ವಾ, ಮೊನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಲಾಸ್ಟ್ ಸೆಮಿಸ್ಟರ್ ಮಾಡ್ತಿದ್ವಲ್ವಾ? ಮಾಡ್ತಿದ್ವಾ ಇಲ್ವಾ? ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಲ್ಲಿ ಮರ್ತಿದ್ರೆ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಸೊ PC ಅಂದ್ರೆ ಏನು, ಆಮೇಲೆ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ PC, ಆಮೇಲೆ ಪ್ರಾಬ್ಲಮ್ಸ್ ಆನ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಓನ್ಲಿ ಆಸ್ ಪರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಸೊ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಸ್ ಪರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಪ್ರಕಾರವಾಗಿ ನೆಟ್ ಅಸೆಟ್ ಮತ್ತೆ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ಅನ್ನ ಮಾಡ್ಬೇಕಾಗ್ತದೆ. ಸೊ ಪ್ರಾಬ್ಲಮ್ ಅಲ್ಲಿ ನಾವೇನ್ ಕಲಿತೀವಿ ಅಂದ್ರೆ ಜನರಲ್ ಎಂಟ್ರೀಸ್, ಲೆಡ್ಜರ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಅಂಡ್ ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಅಂಡ್ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರ್. ಇಷ್ಟು ಏನು ಜನರಲ್ ಎಂಟ್ರೀಸ್ ಅಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿಲಿ ಜನರಲ್ ಎಂಟ್ರಿ ಲೆಡ್ಜರ್ ಅಕೌಂಟ್ಸು, ಹಾಗೆ ಟ್ರಾನ್ಸ್ಫರಿ ಕಂಪ್ನಿಲಿ ಓಪನಿಂಗ್ ಎಂಟ್ರೀಸ್ ಅಂಡ್ ಬ್ಯಾಲೆನ್ಸ್ ಶೀಟ್. ಇಷ್ಟನ್ನ ಕಲಿತೀವಿ ಅಮಾಲ್ಗಮೇಷನ್. ಓಕೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಜನರಲ್ ಎಂಟ್ರೀಸ್ ಮತ್ತೆ ಲೆಡ್ಜರ್ ಅಕೌಂಟ್ ರೆಕಾರ್ಡ್ ಮಾಡೋದು ಬಂತು ಅಂದ್ರೆ ಇದು ಏನು ಕಷ್ಟ ಆಗಲ್ಲ. ಜೊತೆಗೆ PC ಕ್ಯಾಲ್ಕುಲೇಷನ್ ಈಗ ಆಲ್ರೆಡಿ ನೀವು ಮಾಡಿದಿರಿ ಸಮೇತ. ಯಾಕೆ ಇಲ್ಲಿ ಅಂದ್ರೆ ಫಸ್ಟ್ ಇಯರ್ ಅಲ್ಲೇ ಬರುತ್ತೆ ನಿಮ್ಗೆ. ಸೇಲ್ ಆಫ್ ಎ ಫರ್ಮ್ ಟು ಎ ಲಿಮಿಟೆಡ್ ಕಂಪನಿ ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು ಅನ್ನೋದನ್ನ ಕಲ್ತಿರ್ತೀರಿ. ಅದನ್ನ ಒಂದ್ಸರಿ ರೀಕಾಲ್ ಮಾಡ್ಕೊಂಡ್ರೆ ಸಾಕು. ಗೊತ್ತಾಗಿಲ್ಲ ಅಂದ್ರೆ ಮರ್ತಿದ್ರೆ ಬಿಡಿ, ಇಲ್ಲಿ ಹೇಳ್ಕೊಡ್ತೀನಿ, ನಿಮ್ಗೆ ಅದು ಅರ್ಥ ಆಗ್ತದೆ. ಅದೇನು ಅಷ್ಟು ಕಷ್ಟದ ಕೆಲಸ ಏನಲ್ಲ. ಸೊ ಇಷ್ಟು ಅಮಾಲ್ಗಮೇಷನ್ ಆಫ್ ಕಂಪನೀಸ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 3 ಹೋಗೋಣ. ಅಬ್ಸಾರ್ಪ್ಷನ್ ಅಂಡ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಅಬ್ಸಾರ್ಪ್ಷನ್ ಅಂಡ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಅಬ್ಸಾರ್ಪ್ಷನ್ ಅಂಡ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಮೀನಿಂಗ್, ಆಬ್ಜೆಕ್ಟಿವ್ಸ್ ಅಂಡ್ ಪರ್ಚೇಸ್ ಕನ್ಸಿಡರೇಷನ್. ಇಲ್ಲೂ ಅಷ್ಟೇ ಪರ್ಚೇಸ್ ಕನ್ಸಿಡರೇಷನ್ ಇಲ್ಲೂ ಬರುತ್ತೆ. ಸೊ ನೆಟ್ ಅಸೆಟ್ ಮೆಥಡ್ ಮತ್ತೆ ನೆಟ್ ಪೇಮೆಂಟ್ ಮೆಥಡ್, ಹಾಗೆ ಅಬ್ಸಾರ್ಪ್ಷನ್ ಅಂದ್ರೇನು, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ತೀವಿ. ಅದಾದ್ಮೇಲೆ ಪ್ರಾಬ್ಲಮ್ ಇನ್ ದ ನೇಚರ್ ಆಫ್ ಓನ್ಲಿ ಅಂಡರ್ ದಿ ನೆಟ್ ಅಸೆಟ್ ಮೆಥಡ್ ಮತ್ತೆ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಮಾತ್ರ ನಾವು PC ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಜನರಲ್ ಎಂಟ್ರಿ, ಲೆಡ್ಜರ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು, ಈ ಮೂರನ್ನ ನೋಡ್ತೇವೆ. ಅರ್ಥ ಆಯ್ತಾ? ಅಬ್ಸಾರ್ಪ್ಷನ್ ಅಂದ್ರೆ ಏನ್ ಗೊತ್ತಾ? ಏನ್ ಅಬ್ಸಾರ್ಪ್ಷನ್ ಅಂದ್ರೆ?
ವಾಟ್ ಈಸ್ ಅಬ್ಸಾರ್ಪ್ಷನ್? ಅಬ್ಸಾರ್ಬ್ ಕೇಳಿದಿರಾ? ಅಬ್ಸಾರ್ಬ್ ಬಟ್ಟೆ ನೀರ್ ಚೀಲ ಐತೆ ಬಟ್ಟೆ ಹಾಕು ಅದು ಅಬ್ಸರ್ವ್ ಮಾಡ್ಕೊಳತ್ತೆ ಅಂತೀವಿ. ನೆನ್ಪಿದ್ಯಾ? ಆ ನೀರ್ ಚೆಲ್ಲಿದ್ರೆ ಬಟ್ಟೆ ಹಾಕೋದು ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತೀವಿ. ದಟ್ ಮೀನ್ಸ್ ಹೀರ್ಕೊಳ್ಳೋದು ಅಂತ. ಹೀರ್ಕೊಳ್ಳೋದು. ಒಂದು ಕಂಪ್ನಿ ಮತ್ತೊಂದು ಕಂಪ್ನಿಯನ್ನ ಹೀರ್ಕೊಳ್ಳೋದು ಅಂದ್ರೆ ಪರ್ಚೇಸ್ ಮಾಡೋದು, ತನ್ನಲ್ಲಿ ಅದನ್ನ ಸೇರ್ಸ್ಕೊಳ್ಳೋದು. ಅರ್ಥ ಆಯ್ತಲ್ಲ? ಅದು ಅಬ್ಸಾರ್ಪ್ಷನ್. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಕಂಪನಿಯನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು, ಅಂದ್ರೆ ಕಂಪ್ನಿನ ಕಂಪ್ಲೀಟ್ ಮುಚ್ಚಾಕ್ಬಿಟ್ಟು ಹೊಸ ಕಂಪ್ನಿಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಆಂತರಿಕ ಪುನರ್ನಿರ್ಮಾಣ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಏನಂಗಂದ್ರೆ ಮೀನಿಂಗ್ ಆಬ್ಜೆಕ್ಟಿವ್ಸ್. ಸರ್, ರಿಕನ್ಸ್ಟ್ರಕ್ಷನ್ ಅನ್ನೋದು ಇಟ್ಕೆ ಮತ್ತೆ ಸಿಮೆಂಟ್ ಜೊತೆ ಮಾಡ್ತಕ್ಕಂಥ ಆಕ್ಟಿವಿಟಿ ಅನ್ನೋದು ನಮಗೆ ಗೊತ್ತು. ಇದೇನ್ ಸರ್ ರೀಕನ್ಸ್ಟ್ರಕ್ಷನ್ ಅಕೌಂಟಿಂಗ್ ಅಲ್ಲಿ ಬರುತ್ತಾ? ಅಕೌಂಟಿಂಗ್ ಅಲ್ಲಿ ಏನ್ ಸರ್ ರೀಕನ್ಸ್ಟ್ರಕ್ಟ್ ಮಾಡ್ತೀರಿ, ಏನ್ ಕನ್ಸ್ಟ್ರಕ್ಟ್ ಮಾಡ್ತೀರಿ ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಅಂದ್ರೆ ನಾವು ಅಕೌಂಟಿಂಗ್ ಅಲ್ಲಿ ಏನೇನು ಬದಲಾವಣೆ ಮಾಡ್ತೀವಿ, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಅಬ್ಸರ್ವ್ ಮಾಡ್ಕೊಂಡಾಗ, ಅಥವಾ ಒಂದು ಕಂಪ್ನಿ ಮುಚ್ಚಾಕಿ ಹೊಸ ಕಂಪ್ನಿ ಸ್ಥಾಪನೆ ಮಾಡಿದಾಗ, ಆಗ ನಾವು ಅಕೌಂಟಿಂಗ್ ಅಲ್ಲಿ ಯಾವ ರೀತಿ ರೆಕಾರ್ಡ್ಸ್ ಮಾಡ್ತೇವೆ, ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಕಲಿತೇವೆ. ಹಾಗೆ ನೆಕ್ಸ್ಟ್ ಚಾಪ್ಟರ್ ಯೂನಿಟ್ ನಂಬರ್ 4, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಆಂತರಿಕ ಪುನರ್ನಿರ್ಮಾಣ. ಸೊ ಮೀನಿಂಗು ಆಬ್ಜೆಕ್ಟಿವ್ಸ್, ರಿಡಕ್ಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಆದಾಗ, ಹಾಗೆ ಲೀಗಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದಿ ಕ್ಯಾಪಿಟಲ್ ರಿಡಕ್ಷನ್. ಕ್ಯಾಪಿಟಲ್ ರಿಡಕ್ಷನ್ಗೆ ಸಂಬಂಧಪಟ್ಟಂತೆ ಲೀಗಲ್ ಪ್ರಾವಿಷನ್ಸ್ ಏನಿದೆ ಅನ್ನೋದನ್ನ ನೋಡ್ತೇವೆ. ಹಾಗೆ ಅಕೌಂಟಿಂಗ್ ಪ್ರೊಸೀಜರ್ ಫಾರ್ ಕ್ಯಾಪಿಟಲ್ ರಿಡಕ್ಷನ್, ಅಕೌಂಟಿಂಗ್ ಪ್ರೊಸೀಜರ್ ಫಾರ್ ಕ್ಯಾಪಿಟಲ್ ರಿಡಕ್ಷನ್, ಅಕೌಂಟಿಂಗ್ ಪ್ರೊಸೀಜರ್ ಏನಿದೆ ಕ್ಯಾಪಿಟಲ್ ರಿಡಕ್ಷನ್ಗೆ ಸಂಬಂಧಪಟ್ಟಂತೆ ಅದನ್ನ ನೋಡ್ತೇವೆ. ಸೊ ಇಲ್ಲಿ ನಾವು ಪ್ರಿಪೇರ್ ಮಾಡೋದು ಎರಡೇ, ಒಂದು ಜನರಲ್ ಎಂಟ್ರೀಸು, ಆಮೇಲೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು, ಇನ್ನು ಒಂದು ಸಮ್ ಕೇಸಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತೇವೆ. ಅರ್ಥ ಆಯ್ತಲ್ಲ? ಎಷ್ಟು ಯಾವುದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಲಿಕ್ವಿಡೇಷನ್ ಆಫ್ ಕಂಪನೀಸ್. ಏನ್ ಲಿಕ್ವಿಡೇಷನ್ ಅಂದ್ರೆ? ವಾಟ್ ಈಸ್ ಲಿಕ್ವಿಡೇಷನ್? ಯು ಮೈಟ್ ಹ್ಯಾವ್ ನೀವ್ ಅಬೌಟ್ ದಿ ಲಿಕ್ವಿಡೇಷನ್, ಅದ್ರ ಬಗ್ಗೆ ಗೊತ್ತಿದೆ ಅನ್ಕೋತೀನಿ. ಎಸ್, ಇಲ್ಲೂ ಅಷ್ಟೇ ಕಂಪ್ನಿನ ಲಿಕ್ವಿಡೇಟ್ ಮಾಡೋದು. ಈ ಪಾರ್ಟ್ನರ್ಶಿಪ್ ಲಿಕ್ವಿಡೇಷನ್ ನೋಡಿರ್ತೀರಿ, ಇಲ್ಲಿ ನಾವು ಕಂಪನಿಯನ್ನ ಲಿಕ್ವಿಡೇಟ್ ಮಾಡ್ತಕ್ಕಂಥದ್ದು, ಕಂಪನಿಯನ್ನ ಮುಚ್ಚಾಕ್ತಕ್ಕಂಥದ್ದು ಹೇಗೆ, ಅದು ಪ್ರೊಸೀಜರ್ ಏನು ಅನ್ನೋದು ಯಾಸ್ ಪರ್ ಇಲ್ಲ ಲೀಗಲ್ ಪ್ರೊಸೀಜರ್ ಪ್ರಕಾರವಾಗಿ ನಾವು ಇಲ್ಲಿ ಕಂಪನಿಯನ್ನು ಲಿಕ್ವಿಡೇಟ್ ಮಾಡ್ತೇವೆ. ಸೊ ಕಂಟೆಂಟ್ ಏನಿದೆ ಅಂದ್ರೆ ಮೀನಿಂಗು, ಲಿಕ್ವಿಡೇಷನ್ ಆಫ್ ಕಂಪನೀಸ್ ಮೀನಿಂಗು, ಆಮೇಲೆ ಮೋಡ್ ಆಫ್ ವೈಂಡಿಂಗ್ ಅಪ್ ನ ವಿಧಾನ, ಅದರ ಟೈಪ್ಸ್, ರೀತಿ ಏನಿದೆ, ಟೈಪ್ಸ್ ಆಫ್ ವ್ಯಾಲೆಂಟರ್ ವೈಂಡಿಂಗ್ ಅಪ್ ಅಂದ್ರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಆಮೇಲೆ ಟೈಪ್ಸ್ ಆಫ್ ಕ್ರೆಡಿಟರ್ಸ್, ಟ್ರೀಟ್ಮೆಂಟ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್, ಕಾಲ್ಸ್ ಇನ್ ಅಡ್ವಾನ್ಸ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಡಿವೆಂಚರ್, ಹಾಗೆ ಕಾಂಟ್ರಿಬ್ಯೂಟರೀಸ್. ಸೊ ಹಾಗೆ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ಸ್ ಸ್ಯಾಲರಿ. ಸೊ ಇದನ್ನ ಲಿಕ್ವಿಡೇಟರ್ ರೆಮ್ಯುನರೇಷನ್, ಹಾಗೆ ಪ್ರಿಪರೇಷನ್ ಆಫ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಸೊ ನಾ ಮೇನ್ ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡೋದು, ಯಾವುದು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ವೆರಿ ಈಸಿ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ಇದನ್ನ ಕಲಿದ್ರೆ 24 ಮಾರ್ಕ್ಸ್ ಇದೊಂದೇ ಚಾಪ್ಟರ್ ಅಲ್ಲಿ ಕವರ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ ಚಾಪ್ಟರ್ ಬಂದಾಗ ನಾವು ನೋಡೋಣ. ಸೊ ಇಷ್ಟು ಸಿಲೆಬಸ್ ಪಾರ್ಟ್ ಆಫ್ ಕಾರ್ಪೊರೇಟ್ ಅಕೌಂಟಿಂಗ್ 2. ಎನಿ ಡೌಟ್? ಸಿಲೆಬಸ್ ಅನ್ನ ಈಗ ಆಲ್ರೆಡಿ ನಾನು ಟೀಚ್ಮೆಂಟ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ನೀವು ಹೋಗಿ ಸ್ಟಡಿ ಮೆಟೀರಿಯಲ್ ಅಲ್ಲಿ ನೋಡಿದ್ರೆ ಅಲ್ಲಿಗೆ ಆಲ್ರೆಡಿ ನಾನು ಸಿಲೆಬಸ್ ಹಾಕಿದ್ದೀನಿ. ಸಿಲೆಬಸ್ ನೋಡ್ಕೊಡಿ, ಅದನ್ನ ನೋಟ್ಸ್ಗೆ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡೈರೆಕ್ಟ್ ಆಗಿ ಫಸ್ಟ್ ಚಾಪ್ಟರ್ ಏನಿದೆಯಲ್ಲ, ಯಾವುದು ಫಸ್ಟ್ ಚಾಪ್ಟರ್ ಯಾವುದು?
ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಒಂದ್ಸರಿ ಸಿಲೆಬಸ್ ನೋಡ್ಕೊಂಡಿರಿ, ಸಿಲೆಬಸ್ನ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಂದ ನಾನು ಪ್ರಾಬ್ಲಮ್ಸನ್ನು ನೇರವಾಗಿ ಥಿಯರಿ ಸ್ಟಾರ್ಟ್ ಮಾಡಿ ಥಿಯರಿನ ಎಕ್ಸ್ಪ್ಲೇನ್ ಮಾಡಿ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತೀನಿ. ಆಗ್ಬೋದಾ? ನಾಳೆ ಆಸ್ ಪರ್ ದಿ ಟೈಮ್ ಟೇಬಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಗೆ ಇವತ್ತು ಕ್ಲಾಸ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ಗುಡ್ ಆಫ್ಟರ್ನೂನ್ ಅಂಡ್ ಬಾಯ್ ಬಾಯ್.